ಬೇಡ್ಕೋಬಾರ್ದು. ನಮ್ ಲಾಗ್ ನೋಡಿ, ನಮ್ ಲಾಗ್ ಅಲ್ಲಿ ಬಂದಿರ್ತಾರೆ ನೀವು. ಸರಿ, ಇಲ್ಲಿ ಶಾಪಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಫೈನಲಿ ಈಗ 628 ರೂಪಾಯಿ. ಇನ್ನೊಂದೆರಡು ಹಾಕ್ಬಿಡೋಣ. ಟೊಮೊಟೊನೇ ಇಲ್ಲ. ಒಂದ್ ಹುಡುಗಿ ಮೆಸೇಜ್ ಹಾಕ್ಬಿಟ್ಟವಳೆ. ತಂದೆ ಪರಶಿವ ಹಿಂದೆ ಕಾಣಿಸ್ತಾ. ಕಲ್ಯಾಣಿ ಅಂತ ಕಲ್ಯಾಣಿ ಅನ್ನಕ್ಕೆ ಸೋಂಬೇರಿ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ವಿಷ್ಣುಭಿಮಾನಿ. ನನಗೆ ಇನ್ನೊಂದು ಹೆಸರಿದೆ. ಮಹೇಶ್ ಅವರು ಮಾಡುತ್ತಿರುವ ನಮಸ್ಕಾರಗಳು. ಇನ್ಮೇಲೆ ನಾನು ನಿಮ್ ಜೊತೆ ಬೆರಿಬೇಕು ಅನ್ಕೊಂಡಿದೀನಿ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರ್ಲಿ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀನಿ. ಥ್ಯಾಂಕ್ ಯು. ನಮ್ಮ ಫ್ರೆಂಡ್ಸ್ ಎಲ್ಲ 7 ಗಂಟೆಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಇನ್ನು 8:30 ಆದ್ರೂ ಇನ್ನು ಯಾರು ಗೊತ್ತಿಲ್ಲ. ನೋಡಿ ಯಾರ ಮುಖಗಳು ತೋರಿಸ್ತೀನಿ ಯಾರು ನೋಡಿ ಗಾಯ್ಸ್. 7 ಗಂಟೆಗೆಲ್ಲ ಬರ್ತೀನಿ ಅನ್ಬಿಟ್ಟು 8:30 ಆದ್ರೂ ಬಂದಿಲ್ಲ. ಇವನು ಮತ್ತೆ ಇವನು ಕಿಶೋರ, ಇವ ಧೀರಜ್ ಅವ್ರ ಅಮ್ಮ, ಇವನು ಧೀರಜ್. ರೆಡ್ ಏನೋ ಐತೆ. 6 ಜನ ಹೋಗ್ತಾ ಇದೀವಿ ನಾವು. ಕೃಷ್ಣ ಇವರೇ ಬೆಣ್ಣೆ. ಅವನೇ ಕಾರಣ. ಮೆಜೆಸ್ಟಿಕ್ ಬಂದಿದ್ದೀನಿ, ಕೃಷ್ಣ ಬಂದೇ ಇಲ್ಲ. ಇಲ್ಲ ಅಂದ್ರೆ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಎಲ್ಲಾ ವಿಷಯದಲ್ಲೂ ಒಳ್ಳೆಯವನು, ಟೈಮಿಂಗ್ ಸೆನ್ಸ್ ಇಲ್ಲ ಅಷ್ಟೇ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಮನೆಯಿಂದ ಈಗ ಟ್ರಾವೆಲ್ ಅಂತ ಅಮ್ಮ ಮಾಡಿದ್ರೆ ಗೊತ್ತಾ, ಉಂಡೆ ಎಲ್ಲ ಮಾಡ್ಕೊಂಡ್ ತಗೊಂಡ್ಬಂದಿದ್ದಾರೆ ಮನೆಯಲ್ಲಿ. ಎಳ್ಳುಂಡೆ, ಕಡಲೆ ಬೀಜದ ಉಂಡೆ, ಡ್ರೈ ಫ್ರೂಟ್ಸ್, ಚೆಸ್. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನ್ ಗೊತ್ತಾ, ನಾಗರ ಅಮಾಸೆ ಬರುತ್ತಲ್ಲ, ನಾಗರ ಪಂಚಮಿ, ಅವಾಗ ಏನ್ ಮಾಡ್ತಾರೆ ಮಾಡ್ತೀರಾ? ನಾವ್ ಇದೆಲ್ಲ ಮಾಡಿ ಮಡಿಕೊಂತೀವಿ ಮೂಟೆಗಳು. ಚೆನ್ನಾಗಿದ್ರೆ ನಮ್ಮ ಅಮ್ಮ ನೆನ್ಪೈತಾರೆ, ಚೆನ್ನಾಗಿಲ್ಲ ಅಂದ್ರೆ ಎಣ್ಣೆ ಹೊಡ್ಕೊಂಡು ಮಾಡ್ತಾರೆ. ನೋಡಿ ಗಾಯ್ಸ್, ನಮ್ ತೀರಾ ಫುಲ್ ಸರ್ಚಿಂಗು ಅಂದ್ರೆ ಏನಂತ ಹೇಳಿದ್ರೆ ಹುಡುಕ ಒಂದ್ ಹುಡುಗಿ ಮೆಸೇಜ್ ಹಾಕ್ಬಿಟ್ಟವಳೆ. ಹುಡುಕ್ತಾ ಬಿದ್ದವನೆ, ಅದು ನನ್ ಮೊಬೈಲ್ ತಗೊಂಡು ಹುಡುಕ್ತಾ ಬಿದ್ದವನೆ. ಸಮಜ್ರೆ ಇದು ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೆ, ಶರಣನ್ ಬರ್ಡೇದು ಮತ್ತೆ ಮಕ್ಕಳ ಬರ್ಡೇದು. ಇಲ್ಲಿ ಕಮೆಂಟ್ ಹಾಕಿದ್ದಾರೆ, ನಿಮ್ಮ ತಗೊಳ್ಳಿ ವಿಡಿಯೋ ಅಂತ. ಅಂದ್ರೆ ಸಾಂಗ್ ಮಾಡಿದ್ದೆ ನಾನು, ತಗೊಳ್ಳೆ ಅಂತ ಉಪೇಂದ್ರ ಅವ್ರದ್ದು. ಅದನ್ನ ಮಾಡ್ತಾ ಇದಾರೆ, ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅಂತ. ಇನ್ನು ಮಾಡಿಲ್ಲ. ಕಲಾವಿದ ಟೈಮ್ ಪಾಸ್ಗೋಸ್ಕರ ಆಡ್ತಾ ಇದೀವಿ ನೋಡಿ ಗಾಯ್ಸ್. ಎಷ್ಟು ಜನ? 4 ಜನ ಅನ್ನಾಟನೇ ಇವನೇ ಆಡ್ಬಿಟ್ಟ ಗಾಯ್ಸ್. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಏನ್ ಬೇಜಾರಪ್ಪ ಅಂದ್ರೆ, ಬೆಂಗಳೂರಿಂದ ಔಟ್ ಸೈಡ್ ಹೋಗೋರು ಬೇರೆ ಊರುಗಳಿಗೆ, ಉಡುಪಿ, ಮಂಗಳೂರು, ನಾರ್ತ್ ಕರ್ನಾಟಕ, ಆನಂದ ಸರ್ಕಲ್, ಮೇಷಕಲ್ನ ಬುಕ್ ಮಾಡ್ತೀವಿ ಅಂದ್ರೆ ಪಿಕಪ್ ಪಾಯಿಂಟಿಂಗ್ ಅಲ್ಲೋಗಿ ಒಂದ್ 8 ಗಂಟೆ 7 ಕೂತಿರ್ತೀವಿ. ಆದ್ರೆ ಬೆಂಗಳೂರು ಎಕ್ಸಿಟ್ ಆಗಕ್ಕೆ ಟ್ರಾಫಿಕ್ ನೋಡಿ ನೀವು 1 ಅವರ್ ಆಗತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ. 12 ಗಂಟೆ ಬಸ್ನ ನಿಲ್ಸಿದ್ರು ಟೀ ಬ್ರೇಕ್ಗೋಸ್ಕರ. ನಾವಮ್ಮ ಟೀ ಕುಡಿತಾರೆ, ಶರಣ್ ಅವ್ರಮ್ಮ ಟೀ ಕುಡಿಯಲ್ಲ ಅಂದ್ರು, ಅದಕ್ಕೋಸ್ಕರ ಅವ್ರಿಗೋಸ್ಕರ ಜ್ಯೂಸ್ ತಗೊಂಡಿದೀವಿ. ಹೇಗಿದೆ ಟೀ? ಚೆನ್ನಾಗಿದೆ. ಮೊನ್ನೆದು ಗೊತ್ತಲ್ಲ ಇದ್ರ ಬಗ್ಗೆ ಏನಂತ. ಓ ಹುಳ ಆಯ್ತು ಒಂದಿನ. ಏನಾಗಲ್ಲ, ಟೀ ಬಿಡು. ಅಲ್ಲಿ ವಿಧಿತಲ್ಲಿ ನೋಡಿ ತೇಲಾಡ್ತಾ ಇದ್ವಿ, ಬಿಸಾಕ್ತಾ ನಣ ತಿಂತು. ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ ಫ್ರೆಂಡ್ಸ್? ಏನೂ ಇಲ್ಲ, ಶರಣವ್ರಮ್ಮ ಒಂದ್ಸತಿ ಯಾವ್ದೋ ಜ್ಯೂಸ್ ಅಲ್ಲಿ ಹುಳ ನೋಡಿದ್ರಂತೆ. ಅವಾಗಿಂದ ಜ್ಯೂಸ್ ನ ಕುಡಿಯೋದ ಬಿಟ್ಬಿಟ್ಟಿದ್ದಾರೆ. ನಾವಮ್ಮ ದೂರಿಂದ ಏನ್ ಅನ್ಕೊಂಡಿದ್ರೆ ಟೀಲಿ ಅದು ಹುಳ ಬಿದ್ದ ಟೀನೇ ಕುಡಿತಾ ಇಲ್ಲ. ಎಲ್ರು ಮನೆಯಿಂದ ಬೇಗ ಬರ್ಬೇಕಾದ್ರೆ ಊಟಗಳು ಮಾಡ್ಕೊಳ್ಳಿಲ್ಲ, ಬಸ್ಸಲ್ಲಿ ಊಟ ಮಾಡ್ಕೊಂಡ್ರಾಯ್ತು ಅಂತ ಪಾರ್ಸಲ್ ಕಟ್ಕೊಂಡ್ ಬಂದ್ವಿ. ಅಂದ್ರೆ ಚಪಾತಿ ತಂದಿದ್ವಿ ಪಾರ್ಸಲ್, ಸಾಲ ಎಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ವಿ, ಮತ್ತೆ ಹೋಗ್ಬಿಟ್ಟು ಈಗ ಟೀ ಕಾಫಿ ನಿಲ್ಸಿದ್ ರೋಡ್ ಅಲ್ಲಿ ಟೊಮಾಟೊ ಬಾತ್ ತಂದಿದೀವಿ. ರೋಡ್ ಸೈಡ್ ಆಗಿರೋದ್ರಿಂದ ಮೋಸ್ಟ್ಲಿ ಇದ್ದೇ ಇರುತ್ತೆ, ಏನೋ ಮಾಡಕ್. ಟೊಮೊಟೊನೇ ಇಲ್ಲ ಸೋಂಬೇರಿ. ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಅಂತ ಗೊರ್ಕೆ ಹೊಡಿತಾವೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಹೌದಾ? ಹೆಂಗ್ ಒದ್ದಾಡ್ತಾರ ಗೊತ್ತಾ ಮಗ? ಎಲ್ಲಿಗ್ ಬಿಟ್ರ? ಏನೋ ಅದು
ಓನ್ಲಿ ಫಾರ್ ಗೌರ್ಮೆಂಟ್ ಗಾಡಿಗಳು ಮಾತ್ರ ಒಳಗ್ ಬಿಡ್ತಾರಂತೆ, ಪ್ರೈವೇಟ್ ಗಾಡಿ ಬಿಡಲ್ಲ ಅಂತ ಹೇಳ್ತಾರೆ. ಹೆವಿ ಜಡ್ಕಾ ಗಾಡಿ ಬಂದಂಗ್ ಬಂದ. ಸರ್ವಿಸ್ ಚೆನ್ನಾಗಿಲ್ಲ, ಯಾರು ಬುಕ್ ಮಾಡಕ್ ಹೋಗ್ಬಿಡಿ. SRS ಮಾತ್ರ ಯಾರು SRS ಟ್ಯಾಗ್ ಮಾಡಿ. ನೋ ಕಾಮೆಂಟ್ಸ್. ನಾವು ಬುಕ್ ಮಾಡಿದಂಥ ಬಸ್ನವರು SS ಟ್ರಾವೆಲ್ಸ್ನವರು ಆರ್ಚಿಂದ ಒಳಗಡೆ ಹೋಗಲ್ಲ ಅಂದರು. ಹಾಗಾಗಿ ನಾವು ಗಾಡಿಗೆ ವೇಟ್ ಮಾಡ್ಕೊಂಡು ಕೂತಿದ್ವಿ. ನಮ್ಮ ಫ್ರೆಂಡ್ ಶಶಾಂಕ ಬರ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ, ಮಾತಾಡಿದ್ವಿ. ಅಷ್ಟೊತ್ತಿಗೆ ಶಶಾಂಕ್ ಅವ್ರು ಬಂದರು. ಎಲ್ಲರೂ ಲಗೇಜ್ಗಳನ್ನ ಇಟ್ವಿ ಬ್ಯಾಗಲ್ಲಿ, ಅಂದರೆ ತೊಗೊಂಡು ಕಾರಲ್ಲಿ ಇಟ್ಬಿಟ್ಟು ಅಲ್ಲಿಂದ ನಮ್ಮನ್ನು ಅವ್ರು ಪಿಕಪ್ ಮಾಡಿಕೊಂಡು ಹೊರಟರು. ಮುರುಡೇಶ್ವರ ನಮ್ಮನ್ನ ಕೈ ಬೀಸಿ ಕರಿತಾ ಇತ್ತು. ಆರ್ಚು, ಆ ಗೋಪುರ, ತಂದೆ ದೇವಸ್ಥಾನ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಆ ಸಮುದ್ರ, ಆ ಗಿಡ ಮರ ಬಳ್ಳಿ, ಪ್ರಕೃತಿ ಸೌಂದರ್ಯ ಒಂಥರ ಹೇಳೋಕ್ಕೆ ತುಂಬ ಪದಗಳೇ ಸಾಲಲ್ಲ. ನಾವು ಹೋಗ್ಬೇಕಾದಂಥ ಸ್ಥಳ ಬಂದ್ಬಿಟ್ಟು ಓಷನ್ ಎಡ್ಜ್ ಅಂತ, ಅಲ್ಲಿ ಬಂದು ರೀಚ್ ಆದ್ವಿ. ಫೈನಲಿ ಈಗ ಮದುವೆ ಚೌಟ್ರಿ ಹತ್ರ ಬಂದ್ವಿ ಅಲ್ವಾ? ಎಲ್ಲ ಪ್ರಿಪ್ರೇಷನ್ ತುಂಬಾ ಲೇಟ್ ಆಗಿದೆ, ಕಾಯ್ತಾ ಇದಾರೆ. ಈಗ ಅಮ್ಮಂಗೆ ಇಳಿತಾ ಇದಾರೆ, ಲಗೇಜ್ಗಳು ತಗೊಂತಾ ಇದಾರೆ. ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಮದುವೆ ಅಟೆಂಡ್ ಆಗ್ತೀವಿ. ಮದುವೆಗೆ ಬಂದ ಅತಿಥಿಗಳಿಗೋಸ್ಕರ ತುಂಬಾ ಚೆನ್ನಾಗಿರೋ ರೂಮ್ಸ್ಗಳನ್ನ ಬುಕ್ ಮಾಡಿದ್ರು ಮುಂಚೆನೆ. ಫ್ರೆಶ್ ಅಪ್ ಆಗುತ್ತೆ. ನಮ್ ರೂಮು ಬೀಚ್ ಪಕ್ಕ ಇದೆ. ಯಾವ ತರ ವ್ಯೂ ಇದೆ ಅಂತ ನೋಡಿ, ನೀವೇ ತೋರಿಸ್ತೀನಿ. ಆಲ್ರೆಡಿ ನಮ್ಮ ಮದುವೆ ಹೆಣ್ಣವರು ಹೋಗ್ಬಿಟ್ಟಿದ್ದಾರೆ ಅನ್ಸತ್ ಮಗ, ಅಲ್ಲಿ ಮುಹೂರ್ತಕ್ಕೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಬೆಟ್ಟ ಇದೆ. ಆಮೇಲೆ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಪ್ಲೇಸಸ್ ಇದೆ ಮದುವೆಗಳಿಗೆಲ್ಲ. ಇದೊಂದು ರೂಮ್ಸ್ ಗಳಿದೆ, ಹೋಮ್ ಸ್ಟೇ ಇದೆ. ಮುಂಭಾಗನೇ ಆಕ್ಚುಲಿ ಬೀಚ್ ಇರೋದು. ಆ ಕಡೆ ಬೀಚ್ ಹಿಂಭಾಗ ರೂಮ್ಸ್ ಗಳಿದಾವೆ. ಚಿಕ್ಕ ಮಕ್ಕಳು ಆಟ ಆಡೋ ಗಾರ್ಡನ್ ಏರಿಯಾ ಎಲ್ಲ ಇದೆ. ಮುರುಡೇಶ್ವರಕ್ಕೆ ಬಂದಿರೋದು ನಮ್ಮ ಫ್ರೆಂಡ್ ಗಿರಿ ಅವರು, ಅಂದ್ರೆ ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ನಮ್ಮ ಶಾರ್ಟ್ ಮೂವಿಗೂ ಅವರೇ ವರ್ಕ್ ಮಾಡ್ತಾ ಇರೋದು. ಅವ್ರ ಸಿಸ್ಟರ್ ಮದುವೆ, ಅಂದ್ರೆ ಅವ್ರ ಅಕ್ಕನ ಮದುವೆ ಇದೆ. ಆ ಮದುವೆಗೋಸ್ಕರ ನಮ್ಮ ಫ್ಯಾಮಿಲಿ ಬಂದಿರೋದು. ನಾನು ಮತ್ತೆ ನಮ್ಮಮ್ಮ, ಶರಣ ಅವರಮ್ಮ, ಮತ್ತೆ ನಮ್ ಕೃಷ್ಣ ಮಾಡಿದ್ದು ರೆಡಿ ಆಗಿದ್ದು ಮೇಲ್ಗಡೆ ರೂಮ್ ಅಲ್ಲಿ. ಅವ್ರಿಗೆ ಮದುವೆ ನೇಚರ್ ಇಷ್ಟ ಅಂತ ಸಮುದ್ರದ ಪಕ್ಕ ಬಂದಿದ್ದಾರೆ. ಗಟ್ಟಿ ಮೇಳ ಆಗ್ತಾ ಇದೆ, ಬನ್ನಿ ಹೋಗೋಣ. ನನ್ನ ಜೀವನದಲ್ಲಿ ಇದೊಂದು ತುಂಬಾ ಸುಂದರ ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ತರ ಒಂದು ನೇಚರಲ್ಲಿ ಮದುವೆ ಆಗ್ತಿರೋದು ನೋಡ್ತಾ ಇರೋದು. ಯಾಕಂದ್ರೆ ಅವ್ರ ದೇವಸ್ಥಾನಗಳು, ಚೌಟ್ರಿಗಳ ಮದುವೆಗಳು ನೋಡಿದ್ದೆ. ಇದು ಫಸ್ಟ್ ಮದುವೆ ಸಮುದ್ರ ಪಕ್ಕ ಒಂದು ನೋಡಿದ್ದು ನಾನು. ತುಂಬಾ ಖುಷಿ ಆಯ್ತು ಈ ಮದುವೆಗೆ ಅಟೆಂಡ್ ಆಗಿದ್ದು. ಮದುವೆಗೆ ಶರಣ ಬಂದಿದ್ದಾನೆ. ಬಂದು ಇಲ್ಲಿ ಮದುವೆ ನಡೀತಾ ಇದೆ ನೋಡ್ರಿ. ನಮ್ ಶರಣ ಟಿಫನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಲ್ಲಿ. ಶರಣ ಅವರು ಬೆಂಗಳೂರಿಂದ ಮದುವೆಗೋಸ್ಕರ ಅಲ್ಲಿಂದ ಬಂದು ಇಲ್ಲಿ ತಾಳಿ ಕಟ್ಟೋ ಟೈಮ್ಗೆ ಟಿಫನ್ ತಿನ್ಕೊಂಡು ಕೂತವ್ರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಎಲ್ರು ಕೈ ಹಿಡೀರಪ್ಪ. ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂನು. ಹಾಕ್ರಿ. ಸಪ್ತ ಸಾಗರದ ಇಲ್ಲಿ ಮತ್ತೆ ಬಿಸಿ ಇದ್ರೆ ನಾವ್ ಅಮ್ಮಂದ್ ನೋಡಿ ಅವ್ರವ್ರ ಶಿಲ್ಪಿಗಳನ್ನ ಅವ್ರವ್ರು ತಕ್ಕೊಂತವ್ರೆ, ಅವ್ರವ್ರು ಖುಷಿ ಪಡ್ತಾವ್ರೆ. ನಾವು ನಮ್ಮನ್ ಫೋಟೋ ತೆಗೆಕ್ ಕರೆದ್ರು, ನಾವು ಹೋಗ್ಲಿಲ್ಲ. ಅಮ್ಮ ಮತ್ತೆ ಶರಣ ಅವ್ರ ಅಮ್ಮ ಫೋಟೋಸ್ ತಕೊಂತ ಇದಾರೆ. ನಮ್ಗೆ ಆಕ್ಚುಲಿ ಫೋಟೋಸ್ ತಗೊಂಡು ಕೇಳಿದ್ರು. ನಾವು ಅಲ್ಲಿ ಬ್ಯುಸಿ ಆಗಿದ್ವಿ ಮದ್ವೆಲಿ. ಯಜಮಾನ್ರು ಮೀನ್ ಹಿಡಿಯಕ್ ಹೋಗ್ತಾ ಇದಾರೆ ಸಮುದ್ರದಲ್ಲಿ. ಅಲ್ಲಿ ಧೀರ 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 ಅನ್ಕೊಂಡು ಅಲೆಗಳಲ್ಲಿ ನೋಡಿ ಭಯನೇ ಇಲ್ಲ. ಇವರೆಲ್ಲ ಕಡಲ ಮಕ್ಕಳು, ಅಂದ್ರೆ ಮೀನ್ ಹಿಡಿಯೋರೆಲ್ರು ಕಡಲ ತಾಯಿ ಮಕ್ಕಳು. ಅವ್ರಿಗೆ ಕಡಲಲ್ಲಿ ಭಯ ಅನ್ನೋದು ಇರಲ್ಲ. ನಮಗೆ ನಿಮಗೆ ಕರಾವಳಿ ಕೇವಲ ಒಂದು ಮೋಜು ಮಸ್ತಿ ಸ್ಥಳವಾದರೆ, ಆ ಮೀನುಗಾರರಿಗೆ ಅದೊಂದು ಪೂಜನೀಯ ಸ್ಥಳ. ಅವರು ಕರಾವಳಿಗೆ ಇಳಿಯುವ ಮುಂಚೆ ಕರಾವಳಿ ಜನಗಳು ದೈವವನ್ನು ತುಂಬ ನಂಬೋದ್ರಿಂದ ತಮ್ಮ ಹಡಗಲ್ಲಿ ಹೊರಡೋಕ್ಕಿಂತ ಮುಂಚೆ ದೈವವನ್ನು ಪ್ರಾರ್ಥಿಸಿ ಪೂಜಿಸಿ ಕೈ ಮುಗಿದು ಹೊರಡ್ತಾರೆ. ಯಾವುದೇ ರೀತಿಯ ತೊಂದರೆ ತಾಪತ್ರೆ ಆಗಬಾರ್ದು, ಮತ್ತು ಸುರಕ್ಷಿತವಾಗಿ ಹೋಗಿ ಒಳ್ಳೆ ಮೀನು ಸಿಗಬೇಕು, ಮತ್ತೆ ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಂತ. ಬ್ರದರ್ ಅವರು ಡ್ರೋನ್ ಹಾರಿಸ್ತಾರೆ. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ. ಹೂ ಇಲ್ಲ ಅಂತ ಹೂ ಖಾಲಿ ಆಗೋಗ್ಬಿಟ್ಟಿದೆ ಡೆಕೋರೇಷನ್ಗೆ. ನಮ್ ಬೆಂಗಳೂರು ಸ್ವಲ್ಪ ಈಸಿ ಹೂಗಳು ಸಿಗತ್ತೆ, ಇಲ್ಲಿ ಸ್ವಲ್ಪ ಹೂಗಳು ಕಷ್ಟ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೇಚರ್, ನೀವು ಸಾಕಾಗಿದೆ. ಸಪ್ತಪದಿ ತುಳಿಸುವ ಶಾಸ್ತ್ರ ಇದ್ದಿದ್ರಿಂದ ಹೂ ಬೇಕಾಗಿತ್ತು. ಹೂ ತರಕ್ಕೋಸ್ಕರ ನಾನು, ಶರಣ ಮತ್ತೆ ಕೃಷ್ಣ ಹತ್ತಿರದಲ್ಲಿ ಮುರುಡೇಶ್ವರ ದೇವಸ್ಥಾನ ಹೋದ್ವಿ. ಅಲ್ಲಿ ನಮಗೆ ಚೆಂಡು, ಸೇವಂತಿಗೆ ಮತ್ತು ಮಲ್ಲಿಗೆ ಹೂ ಸಿಕ್ತು. ನಾವು ಚೆಂಡು ಮತ್ತು ಸೇವಂತಿಗೆ ತಗೊಂಡ್ವಿ. ಇದು ಕರಾವಳಿಯ ಮಲ್ಲಿಗೆ. ಇದ್ರ ಹೆಸರು ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಒಳ್ಳೆ ವೆದರ್ ಇತ್ತಲ್ಲ. ಇನ್ನೊಂದು ರೌಂಡ್ ಟೀ ಕುಡಿಯೋಣ ಅಂತ ಮತ್ತೆ ಟೀ ಕುಡಿಯೋಕೆ ಗಾಡಿ ನಿಲ್ಲಿಸ್ತಾ ನೋಡ್ರೆ ಮಳೆ ಬರ್ತಾ ಇದೆ. ನನಗೆ ಮೊದಲೇ ತುಂಬ ಟೀ ಹುಚ್ಚು. ವೆದರ್ ಬೇರೆ ಕೋಲ್ಡ್ ಆಗಿರೋದ್ರಿಂದ ತುಂಬ ಸತಿ ಟೀ ಕುಡಿಯೋ ಗಾಡಿ ನಿಲ್ಲಿಸ್ತಾ ಇದೆ ಅವಾಗವಾಗ.
ತಾಳಿ ಕಟ್ಟುವ ಶಾಸ್ತ್ರ, ಧಾರೆ ಮುಹೂರ್ತ ಆದಮೇಲೆ ಮಂಡ್ಯ ಪದ್ಧತಿ ಶೈಲಿಯಲ್ಲಿ ಕೆಲವೊಂದು ಮದುವೆ ಶಾಸ್ತ್ರಗಳಿತ್ತು. ಆ ಶಾಸ್ತ್ರಗಳನ್ನ ಮಾಡ್ತಾ ಇದ್ರು ಊಟಕ್ಕಿಂತ ಮುಂಚೆ. ಅಂಗಡಿ ಜ್ಯೂಸ್ ಅವಲೇ ಕಲ್ಯಾಣಿ ಅಂತ ಕಲ್ಲಂಗಡಿ ಅನ್ನಕ್ಕೆ ₹7 ಚೆನ್ನಾಗಿತ್ತು ಅಂತ ಕುಡಿತಾ ಇದ್ದೀವಿ. ಅದು ಹಲೋ, ಆಕ್ಚುಲಿ ಏನಾಯ್ತಪ್ಪ ಅಂದ್ರೆ ನಾವು ಬರ್ಬೇಕಾದ್ರೆ ರಿಟರ್ನ್ ಹೋಗೋದನ್ನ ಮಾಡಿರ್ಲಿಲ್ಲ. ಜಸ್ಟ್ ಬೆಂಗಳೂರಿನ ಮುರುಡೇಶ್ವರ ಟಿಕೆಟ್ ಬುಕ್ ಮಾಡಿದ್ವಿ. ನಮ್ಗೆ ₹680 ಅಂದ್ರೆ ಒಂದ್ ₹700 ಹತ್ರ ಬಿದ್ದಿತ್ತು. ನೋಡೋಣ ಇಲ್ಲಿ ಬಂದ್ ಸಿಚುವೇಶನ್ ನೋಡ್ಕೊಂಡು ಟ್ರೈನ್ ಬಸ್ಸು ಬುಕ್ ಮಾಡೋಣ ತಂದ್ಕೊಂಡಿದ್ವಿ. ಬಟ್ ಏನಾಗಿದೆ ಅಂದ್ರೆ ಸಂಡೇ ಇರೋದ್ರಿಂದ ರಿಟರ್ನ್ ಬುಕ್ ಮಾಡಕ್ ಹೋದ್ರೆ ಜಸ್ಟ್ ₹600-700 ಸೀಟ್ಗಳು, ಬಸ್ ಸೀಟ್ಗಳೆಲ್ಲ ಈಗ ಹತ್ತತ್ರ 1200 1300 ಆಗೋಗ್ಬಿಟ್ಟಿದೆ. 1300-350 ಆಗಿರೋದ್ರಿಂದ ನಾವು ತುಂಬಾ ಅಫೋರ್ಡ್ ಮಾಡಕ್ಕಲ್ಲ, ತುಂಬಾ ಜಾಸ್ತಿ ಆಗತ್ತೆ. ಅದಕ್ಕೆ ಏನ್ ಮಾಡಿದ್ವಿ, ಸಿಟ್ಟಿಂಗ್ ಬಸ್ ನ ಬುಕ್ ಮಾಡಿದೀವಿ. ಜಸ್ಟ್ ಸಿಟ್ಟಿಂಗ್ ಗೆ ನಮ್ಗೆ ಬಸ್ ಫೇರ್ ಎಷ್ಟು ಬಿತ್ತು ಮಗ? ಈಗ ₹628. ₹628 ಬಿತ್ತು. ಈಗ ಯಾರಾದ್ರೂ ಈ ತರ ಟ್ರಾವೆಲ್ಸ್ ಗಳು ದೂರ ಹೋದಾಗ ಬೆಸ್ಟ್ ಕೆಲಸ ರಿಟರ್ನ್ ಹೋಗೋದನ್ನ ಸೇರ್ಸೆ ಮಾಡ್ಕೊಳ್ಳಿ ಜೊತೆಗೆ, ಇಲ್ಲಾಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗತ್ತೆ. ಬರ್ಬೇಕಾದ್ರೆ ನೋಡಿ ನಮ್ಗೆ 4000 ಸಮಥಿಂಗ್ ಆಗಿತ್ತು 6 ಜನಕ್ಕೆ. ಈಗ ನಾವು ಚೆಕ್ ಮಾಡಿದ್ರೆ ಹತ್ತತ್ರ 7,000 ಆಗ್ತಾ ಇದೆ. ಅದು ಸ್ಲೀಪಿಂಗ್ ಕೋಚ್, ಅದಕ್ಕೆ ಸಿಟ್ಟಿಂಗ್ ಮಾಡ್ಕೊಂಡಿದೀವಿ. ಬಟ್ ಪ್ರೈಸ್ ಸೇಮೇ ಇದೆ. ರೂಮ್ ಬುಕ್ ಮಾಡತ್ತೆ ಶಾಸ್ತ್ರಗಳಿತ್ತು, ಶಾಸ್ತ್ರಗಳು ಮಾಡ್ತಾ ಇದ್ರು. ನಾವ್ ಇಲ್ಲಿ ಏನಕ್ಕೆ ಬಂದ್ವಿ ರಿಟರ್ನ್ ಮತ್ತೆ ಅಪ್ಪ ಅಂದ್ರೆ, ಈಗ ಅವ್ರದ್ದು ಸಪ್ತಪದಿ ತುಳಸೋ ಶಾಸ್ತ್ರದ್ದು ಹೂ ತರಕ್ ಹೋಗಿದ್ವಲ್ಲ, ಹೂ ತಂದ್ವಿ. ಈಗ ನಮ್ದು ಡೆಕೋರೇಷನ್ ಪ್ಲಾನ್ ಇದೆ, ಅಂದ್ರೆ ಸಮುದ್ರದ ಹತ್ರನೇ ಹುಡುಗ ಹುಡುಗಿ ನಡ್ಕೊಂಡು ಹೋಗೋ ತರ ಸಪ್ತಪದಿ ತುಳಸೋಣ. ಇಲ್ಲೇ ಸೈಡ್ ತಡದಲ್ಲೇನೆ ಒಂದ್ ಕೋಲಿತ್ತು, ತಗೊಂಡು ಮಟ್ಟ ಮಾಡ್ತಾ ಇದೀವಿ. ಈಗ ಮರಳು ಮಟ್ಟ ಮಾಡಕ್ ಹೋದ್ವಿ, ಇಲ್ಲಿ ಮರಳು ಮಟ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಿದೀವಿ ಅಂದ್ರೆ ಮರಳ ಮೇಲೆನೆ ಬಟ್ಟೆ ಬಿಚ್ಕೊಂಡ್ ಡೆಕೋರೇಷನ್ ಮಾಡೋ ಬಟ್ಟೆ ಬಿಚ್ಕೊಂಡ್ ಬಂದಿದೀವಿ. ಗಾಳಿ ಹಾರ್ಬಿಡತ್ತೆ ಅಂತ ಮಣ್ಣ್ ಹಾಕ್ತಾ ಇದೀವಿ. ಅಂದ್ರೆ 7 ಬರ್ಬೇಕು, ಸಪ್ತಪದಿ 7. ಅದೇ ಮಧ್ಯದಲ್ಲಿ ಹಾಕೊಳ್ಳೋಣ, ರೌಂಡ್ ಹಾಕೋಣ. ನಮ್ ಪುಣ್ಯಕ್ಕೆ ಏನಾದ್ರು ಗಾಳಿ ಬಂದಿಲ್ಲ ಅಂದ್ರೆ ಇದು ಹೀಗೆ ಇರುತ್ತೆ ಡೆಕೋರೇಷನ್. ಗಾಳಿ ಬಂದ್ರೆ ತುಂಬಾ ಕಷ್ಟ ಆಗೋಗ್ಬಿಡತ್ತೆ ನಮ್ಗೆ. ತಂದೆ ಪರಶಿವ ಹಿಂದೆ ಕಾಣಿಸ್ತಾ ಇದ್ದಾರೆ. ನಮ್ ಶಶಾಂಕ ಫುಲ್ ಬಿಸಿ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ಎಲ್ಲ ರಿಲೇಟಿವ್ಸ್ ಕ್ಯಾಂಡಿಡ್ ಫೋಟೋಸ್ ಅವನ ಹತ್ರ ತೆಗೆಸ್ಕೊಂತಾ ಇದಾರೆ. ಫುಲ್ ಬಿಸಿ ಪರ್ಸನ್. ಫೋಟೋ ಶೂಟು ನೋಡಿ, ನಮ್ ಲಾಗ್ ನೋಡಿ, ನಮ್ ಲಾಗ್ ಅಲ್ಲಿ ಬಂದಿರ್ತಾರೆ ನೀವು, ಸರಿನಾ? ಮದುವೆ ಧಾರೆ ಮುಹೂರ್ತ ಫಂಕ್ಷನ್ಸ್ ಗಳೆಲ್ಲ ಮುಗಿದಿರೋದ್ರಿಂದ ಬಂದಿರೋ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ ಗಳೆಲ್ಲ ಬೀಚ್ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದಾರೆ ಎಲ್ರು. ನಮ್ಮಮ್ಮ ಆಟಾಡ್ಕೊಂಡ್ ಕೂತ್ಕೊಂಡಿದ್ದಾರೆ. ಶರಣ ಅವ್ರ ಅಮ್ಮ ಧೈರ್ಯ ಮಾಡಿ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಹಾಯ್ ಅಮ್ಮ, ಬರ್ತೀನಿ ನಾನು, ಡ್ರೆಸ್ ಮಾಡ್ಕೊಂಡು ಬೇಗ. ಏನಮ್ಮ ಸಾಕಾಗೋಯ್ತಾ, ಸುಸ್ತಾಯ್ತಾ? ಶಾಮಿಯಾನ ಹಾಕ್ಸಿದ್ವಿ ಊಟಕ್ಕೆ ಕೂರಕ್ಕೋಸ್ಕರ. ಬಟ್ ಇದು ಬಟ್ಟೆ ಶಾಮಿಯಾನ ಆಗಿರೋದ್ರಿಂದ ಮಳೆ ನೆಂದು ತೊಟ್ಟಿಗ್ತಿದೆ, ಅಲ್ಲಿ ಕೂರಕ್ ಆಗಲ್ಲ ಅಂತ ತುಂಬಾ ಜನ ಮಾಡ್ತಾ ಇದಾರೆ. ತಟ್ಟೆ ಹಾಕ್ಸ್ಕೊಂಬಂದು ಸೈಡಲ್ಲಿ ಕೂತ್ಕೊಂಡು ತಿಂತಾ ಇದಾರೆ. ಈ ಮಳೆಯಿಂದ ಅವಾಂತರ ಆಗಿರೋದ್ರಿಂದ ನಮ್ಗೆ ಪಾಪ ನೋಡಿ ತುಂಬಾ ಕಷ್ಟ ಆಗೋಗ್ಬಿಡ್ತು. ಈಗ ಮಳೆ ನೆನ್ಕೊಂಬಂದ್ರ, ನೀರ್ ಆಟಾಡಿ ಸಾಕಾಯ್ತಾ? ಇನ್ ಆಡಲ್ವಾ ನೀರಲ್ಲಿ ನಮ್ ಜೊತೆ? ಮಳೆನೇ ಪಾಪ ಅಡ್ಗೆ ಮಾಡೋರು ಅಡ್ಗೆ ಬೇಯಿಸ್ತಾ ಇದಾರೆ. ಮಳೆಲ್ಲ ಬೇಯಿಸ್ತಾ ಇದಾರೆ. ಎಲ್ಲ ಊಟಕ್ಕೆ ಹೋಗ್ತಾ ಇದೀವಿ, ನೋಡೋಣ ಏನ್ ಅಡಿಗೆ ಮಾಡ್ತಿದಾರೆ ಅಂತ. ಅಂದ್ರೆ ಊಟದ ವ್ಯವಸ್ಥೆ ಇಲ್ಲಿ ಮಾಡಿದ್ರು, ಜನ ಕೂರ್ಲಿ ಮತ್ತೆ ಪೆಂಡಲ್ ಹಾಕ್ಸಿದ್ರು ಮೇಲ್ಗಡೆ ಇರ್ಲಿ ಅಂತ. ಮಳೆ ನೆಲೆ ಬಿಟ್ಬಿಟ್ಟವ್ರೆ. ಮಳೆ ತುಂಬಾ ಜೋರಾಗಿ ಬಂದಿರೋದ್ರಿಂದ ಏನಾಯ್ತಪ್ಪ ಅಂದ್ರೆ ಎಲ್ಲ ಅಲ್ಲಿ ಹೋದ್ರು. ಆಕ್ಚುಲಿ ಅದು ಸುಮ್ನೆ ಕೂರೋ ಕೌಂಟರ್ ಇತ್ತು, ತುಂಬಾ ರಶ್ ಆಗೋಯ್ತು. ನನ್ನೇ ಊಟಕ್ಕೆ ಬಿಟ್ಬಿಟ್ಟು ಚಿಂತಾ ಇದ್ರಲ್ಲ ಆಲ್ರೆಡಿ. ಈಗ ತಟ್ಟೆಗೆ ಪುರಿ ಬಂತು. ಇನ್ನೊಂದೆರಡು ಹಾಕ್ಬಿಡೋಣ. ಇನ್ನೊಂದು ಹಾಡಪ್ಪ. ಇದೇನ್ ಮದುವೆ ಊಟ ಅನ್ಕೊಂಡವ್ರ? ತಮ್ಮ ಏನ್ರಿ ಇನ್ನೊಂದು ಹಾಕ್ಬಿಡಪ್ಪ. ಫ್ರೆಂಡ್ಸ್, ಪೂರಿ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ ಪೂರಿ ಜಾಸ್ತಿ ಹಾಕ್ಸ್ಕೊಂಡಿದ್ದೀನಿ. ನಾವು ರೈಸ್ ಜಾಸ್ತಿ ತಿನ್ನಲ್ಲ. ಫ್ರೆಂಡ್ಸ್, ಅವಾಗಿಂದ 130 ನಂದೆಲ್ಲ ನಿಂತಿದ್ದು ಏನ್ ಮಾಡ್ದ ಕೃಷ್ಣ ಅಂದ್ರೆ ಎಲ್ರು ತಟ್ಟೆಯಿಂದ ಪೂರಿ ದೇಪಿ ತಿಂತ. ನಿಮ್ ಮದ್ವೆ ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಪನ್ನೀರ್ ಪಲ್ಯ ಅಂದ್ರೆ ಈಗ ಗೋಬಿ ಬಂತು. ಸಕ್ಕತ್ತಾಯ್ತು ಮಗ, ಚೆನ್ನಾಗ್ ಅವ್ರು ಮಂಗಳೂರು ಪಾಯಸ ಅಂತ ಹೇಳಿದ್ದು ಚೆನ್ನಾಗ್ ಮಾಡಿದಾರೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿದಾರೆ ಮಗ. ಸಾಕಣ
ಊಟದಿಂದ ಬರ್ತಂಗೆ ಸ್ವೀಟ್ ಪಾನ್ಗಳಿತ್ತು ಫ್ರೆಂಡ್ಸ್. ಈಗ ಎಲ್ಲ ಊಟ ಮುಗಿಸ್ಕೊಂಡ್ ಬಂದ್ವಿ, ಸ್ವೀಟ್ ಪಾನ್ ಇದೆ ನೋಡೋಣ. ಮಳೆ ತುಂಬ ಜೋರಾಗಿದ್ದರಿಂದ ನಮ್ಮ ಮೊಬೈಲ್ ನನ್ನ ಫ್ರೆಂಡ್ ಹತ್ರ ವಿಡಿಯೋ ಕೊಟ್ವಿ. ಅವ್ರು ವಿಡಿಯೋ ಮಾಡ್ತಾ ಇದ್ರು. ಮತ್ತು ನಾನು ಶರಣ ಆಟ ಆಡಬೇಕಾದ್ರೆ ನಮ್ಗೆ ಅರ್ಜೆಂಟಾಗಿ ಸೂಸು ಬಂತು. ಅಲ್ಲಿಂದ ಓಡೋದ್ವಿ ಸೈಡ್ಗೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ. ಜಾಸ್ತಿ ಅಲೆಗಳಿಂದ ಒಳಗಡೆ ಹೋಗ್ಬೇಡಿ, ದೂರನೇ ಇರಿ. ನಮ್ಮ ಶಾಸ್ತ್ರದ ಪ್ರಕಾರ ನದಿ ಸ್ನಾನ ಮತ್ತೆ ಸಮುದ್ರ ಸ್ನಾನ ಮಾಡ್ಬೇಕಂತ ರೂಲ್ಸ್ ಇದೆ. ಅಂದ್ರೆ ಸಂಪ್ರದಾಯ ಇದೆ, ಮಾಡ್ಬೇಕು ಮನುಷ್ಯ, ಒಳ್ಳೇದು. ಅಂದ್ರೆ ಪುಣ್ಯ ಸ್ನಾನ ಅಂತಾರ ಅದನ್ನ. ರೀಸನ್ ಏನಪ್ಪಾ ಅಂದ್ರೆ ನಿಮ್ಮ ಪಾಪ ಕರ್ಮಗಳು ಕಳೆಯುತ್ತೆ ಶಾಸ್ತ್ರದಲ್ಲಿ ಹೇಳೋದಾದ್ರೆ, ಸೈಂಟಿಫಿಕ್ ಆಗಿ ಸೈನ್ಸ್ ಏನ್ ಹೇಳ್ತಂದ್ರೆ, ಸಮುದ್ರದಲ್ಲಿ ಮನುಷ್ಯ ಸ್ನಾನ ಮಾಡೋದ್ರಿಂದ ಕಿವಿಯಲ್ಲಿ ಉಪ್ಪಿನ ಅಂಶ ಹೋಗುತ್ತೆ. ಅಂದ್ರೆ ದ್ರವ ಉಪ್ಪಿನ ನೀರು ಹೋಗೋದ್ರಿಂದ ಆಗ್ಲಿ ಕಿವಿ ಸ್ವಚ್ಛ ಆಗುತ್ತೆ. ಮತ್ತೆ ನಮ್ಮ ಬಾಡಿಗಳು ಬ್ಯಾಡ್ ಬ್ಯಾಕ್ಟೀರಿಯಾಗಳು ಸಾಯ್ತಾವ ಅಂತ ಹೇಳ್ತಾರೆ. ಅದ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಕನ್ನಡಕಲ್ಲ. ಹಾಗಾಗಿ ನಿಮ್ಗೂ ಟೈಮ್ ಸಿಕ್ಕರೆ ಫ್ರೆಂಡ್ಸ್ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ಸಮುದ್ರಕ್ಕೆ ಹೋಗಿ ಏನ್ ಮಾಡ್ಬೇಕು ಗೊತ್ತಾ? ಓಡೋ 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 ಓಡಲೇ ಓಡಲೇ. ಈ ತರ ಕೈ ಹೊಡಿರಿ. ಅದ್ರಲ್ಲಿ ಜಿರ್ಲೆ ಇರ್ತದೆ, ಜಿರ್ಲೆ. ನಿಮ್ಮ ಅಮ್ಮ ಪ್ರಕಾರ ಹಾಕಮ್ಮ ನೀನು. ಕೆಲಸ ಮಾಡಿದೀರ ನನ್ನ ಮಗುಗೆ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನಾವ್ ಎಷ್ಟು ಕಷ್ಟ ಇದು ಫ್ರೀ ಮಡ್ಡಿ ಬಾತ್. ಮಡ್ಡಿ ಅಲ್ಲ ಇದು, ಫ್ರೀ ಸ್ಯಾಂಡ್ ಬಾತ್ ಅಂತ. ಇದು ಸಿ ಸ್ಯಾಂಡ್ ಬಾತ್ ಥೆರಪಿ, ಸ್ಯಾಂಡ್ ಥೆರಪಿ ಅಂತ. ಅದೇ ನಾ ಕಡೆ ಹೊಟ್ಟೆ ಉಳ್ಕೊಂಡ್ಬಿಟ್ಟೈತೆ. ಇಷ್ಟು ದ್ವೇಷ, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೊಟ್ಟೆ ಹೊಡೆದಾಯ್ತು. ಏನೋ ಇದು, ಇದೇನ್ರು ಇಲ್ಲ ಅಷ್ಟ ಕಟ್ಬಿಟ್ಟೈತು. ಎಲ್ರು ಒಬ್ಬೊಬ್ರು ಸ್ನಾನ ಮಾಡ್ಕೊಂಡು ಮತ್ತೆ ರೆಡಿ ಆಗಿದೀವಿ. ರೀಸನ್ ಏನಪ್ಪಾ ಅಂದ್ರೆ ಮತ್ತೆ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಅರ್ಧ ಗಂಟೆ ಇಲ್ಲ, ಎಲ್ರು ಒಂದ್ 10 ನಿಮಿಷ ಸ್ನಾನ ಅಂದ್ರೆ 1 ಅವರ್ 2 ಅವರ್ ಹಾಗೆ ಆಗತ್ತೆ. ಸ್ಟೇಜು ಎಲ್ಲ ರಿಮೂವ್ ಮಾಡಿದ್ದಾರೆ ಮದ್ವೆದು, ಬೆಳೆ ಹಾಕಿದ್ದು. ಬೆಳಿಗ್ಗೆ ಅಲ್ಲಿವರೆಗೂ ಅಲೆ ಬರ್ತಾ ಇರಲ್ಲ, ಈಗ ಹತ್ತತ್ರ ಅಲ್ಲಿವರೆಗೂ ಅಲೆ ಬರ್ತಾ ಇದೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮುರುಡೇಶ್ವರದ್ದು? ಸಕ್ಕತ್ತಾಗಿತ್ತು. ಆಮೇಲೆ ಆಟ ಆಡಿದೆಲ್ಲ ಚೆನ್ನಾಗಿತ್ತು. ಮುರುಡೇಶ್ವರದಲ್ಲಿ ಬೀಚಲ್ಲಿ ಆಟ ಆಡಿ ಚೆನ್ನಾಗಿತ್ತು. ಆಮೇಲೆ ನಿಮ್ಗೆ ತುಂಬಾ ಫನ್ ಮಾಡಿ ಎಲ್ಲ ಫುಲ್ ವಾಚ್ ಮಾಡಿ ಚೆನ್ನಾಗಿದೆ. ನಾರ್ಮಲ್ ಆಗಿ ಮದ್ವೆ ಮಂಟಪಗಳಲ್ಲಿ ಚೌಟ್ರಿಗಳು ಮದ್ವೆ ಮಾಡಕ್ಕಿನ್ನ ಈ ತರ ಒಂದು ಸಮುದ್ರದಲ್ಲಿ ಹತ್ರ ಮದ್ವೆ ಮಾಡೋ ಒಂಥರ ಸಖತ್ತಾಗಿದೆ. ಈಗ ಫೈನಲಿ ಆಟ ಆಡಿ ಮತ್ತೆ ಇನ್ನೊಂದ್ಸತಿ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹೊರಟಿದೀವಿ. ಈಗ ರೂಮ್ ನ ಚೆಕ್ಔಟ್ ಮಾಡೋ ಟೈಮ್ ಅಂತೂ ಖಾಲಿ ಮಾಡು ಅಂತ ಹೇಳ್ತಾ ಇದಾರೆ. ಲೇಟ್ ಆಯ್ತು, ಮುಗಿಸ್ಕೊಂಡು ಬೇಗ ಖಾಲಿ ಮಾಡು ಅಂತ. ಬರೀ ಇಂತದೆಯಾ? ಹೊರಡೋಣ. ಅಮ್ಮ ಆಕ್ಚುಲಿ 1 ಅವರ್ ಇಂದ ನಮ್ಗಿಂತ ಮುಂಚೆ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಕಾಯ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗ್ಬೇಕಂತ ಬೆಳಗ್ಗೆಯಿಂದ. ದೇವಸ್ಥಾನದಲ್ಲಿ ದರ್ಶನ ಆಗಿಲ್ಲ ಅಂದ್ರೆ ಐತೆ ನಿಮ್ಗೆಲ್ಲ. ಅಮ್ಮ ಬೈತಾ ಇದ್ರು ಅಂತ ಡಿಲೇ ಮಾಡ್ತಾ ಇದ್ವಿ ಸ್ವಲ್ಪ. ಆಮೇಲೆ ನಮ್ದು ಶರಣಂದು ಆಕ್ಚುಲಿ ಈ ಮೈಕು ಸ್ವಲ್ಪ ಬ್ಯಾಗ್ಗಳಲ್ಲಿ ಮಿಸ್ ಆಗಿತ್ತು, ಇನ್ನು ಹುಡುಕ್ತಾ ಇದ್ವಿ, ಅದರಿಂದ ಸ್ವಲ್ಪ ಡಿಲೇ ಆಯ್ತು. ಫೈನಲಿ ರೂಮ್ ನ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ವಿ. ನಮ್ ರೂಮ್ ಅವಸ್ಥೆ ನೋಡಿ ಮಡಿಗೇರದ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಅರ್ಧಕ್ಕರ್ಧ ನಮ್ ಬಾತ್ರೂಮ್ ಸ್ನಾನ ಮಾಡಿದ್ರೆ ಮರಳೇ ಐತರ. ಕಾರ್ ಹತ್ತಕ್ ಹೋಗ್ತಾ ಇದೀವಿ. ಕಾರ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಆಕ್ಚುಲಿ ರಿಟರ್ನ್ ಇದಕ್ಕೆ ಏನಪ್ಪಾ ಟೆಂಪಲ್ ಹೋಗಿ, ಟೆಂಪಲ್ ಇಂದ ಮತ್ತೆ ಆರ್ಚ್ ಹೋಗಿ ಅಲ್ಲಿ ನಮ್ದು 6-7 o'clock ಬಸ್ ಇದೆ, ಹೊರಡ್ತೀವಿ. ಎಲ್ಲ ಆಲ್ಮೋಸ್ಟ್ ರೂಮ್ ಚೆಕ್ಔಟ್ ಆಗಿದಾವೆ. ಎಲ್ರು ನಮ್ಕಿಂತ ಮುಂಚೆನೆ ಹೋಗ್ಬಿಟ್ಟಿದ್ದಾರೆ. ನಮ್ದೊಂದೇ ರೂಮ್, ನಾವು ಒಬ್ಬರೇ ಇದೀವಿ ಇಷ್ಟೊತ್ತು. ಅಂದ್ರೆ ತುಂಬಾ ಲೇಟಾಗಿ ಚೆಕ್ಔಟ್ ಆಗ್ತದೆ. ನಾವೇ ಇಷ್ಟು ಲಾಸ್ಟ್ ವರ್ಗು ಉಳ್ಕೊಂಡಿರೋದು. ರೆಡಿ ಆಗೋಸ್ಕರ ಕಾಯ್ತಾ ಇದ್ದೋ. ಆಯ್ತು, ಫುಲ್ ಮಳೆ ಬರ್ತಾ ಇದೆ. ಬೇಗ ಬೇಗ ಹತ್ರ, ಮಳೆ ಬರ್ತಾ ಇದೆ, ಬೇಗ ಹತ್ರಿ. ಓಕೆ, ಬೇಗ ಕ್ಲೀನ್ ಹಾಕೋ. ಫುಲ್ ಮಳೆ ಗಾಯ್ಸ್. ಇಲ್ಲ, ನನಗೂ ಟೀ ಇಲ್ಲಮ್ಮ ಆಕ್ಚುಲಿ. ಬಟ್ ಕುಡ್ದೆ, ನಾನು 2 ಸತಿ ಕುಡ್ದೆ.
ಗ್ಯಾಪಲ್ಲೇ ಕುಡ್ಕೊಂಬಂದೆ 2 ಸತಿ ನಾನು ಯಾರ್ಯಾರೋ ಕುಡ್ಕೊಂಬಂದೆ ಟೀ ಕುಡಿಯೋರು ಎಲ್ಲಾದ್ರೂ ಹುಡುಕ್ತಾರೆ. ಈ ಕಡೆ ನೋಡ್ರೆ ಫುಲ್ ಸಿಹಿ ನೀರಿದು, ಸಮುದ್ರ ನೀರಲ್ಲ, ಫುಲ್ ಸಿಹಿ ನೀರು. ಸಿಹಿ ನೀರಿದು. ಹಾಡಾದ ಚಂದಿರ ಅವಳು ಬಂದು ನಿನ್ನಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಬಾಯ್ ಬಾಯ್. ಈಗ ನಮ್ಮ ಡ್ರಾಪ್ ಮಾಡಿದ್ರು ಶಶಾಂಕ್ ಅವರು ದೇವಸ್ಥಾನದವರೆಗೂ, ಮುರುಡೇಶ್ವರ ಟೆಂಪಲ್ ವರ್ಗು. ಇಲ್ಲಿಂದ ಅವರು ಮತ್ತೆ ಬೇರೆಯವ್ರನ್ನ ಪಿಕಪ್ ಮಾಡ್ಕೊಂಡು ಹೊರಡ್ತಾ ಇರುತ್ತೆ ಬೆಂಗಳೂರಿಗೆ. ನಾವು ಆಕ್ಚುಲಿ ಬಸ್ ಬುಕ್ ಮಾಡಿದೀವಿ, ನಾವು ಬಸ್ ಹೊಡ್ತೀವಿ. ತುಂಬಾ ಮಳೆ ಬರ್ತಾ ಇದೆ, ಮಳೆಯಲ್ಲೇ ಹೊಡ್ಕೊಂಡು ಹೋಗ್ತಾ ಇದೀವಿ. ಫುಲ್ ಮಳೆ. ಅದೇ ಟೆಂಪಲ್ ಒಳಗಡೆ ಬ್ಯಾಗ್ ತರ ಆಗಿಲ್ವಲ್ಲ, ಹಾಗಾಗಿ ಲಗೇಜಸ್ ಇನ್ನೂ ಬರ್ಲಿ, ಅಮ್ಮ ಬರ್ಬೇಕು. ಎಷ್ಟು ಲಗೇಜ್ ಅಮ್ಮ? ಒಂದು ಮೊಬೈಲ್ ತಕೊಂಡ್ಬಿಡ್ರಿ. ಮೊಬೈಲ್ ಲಗೇಜ್ ಕೌಂಟರ್ ಲಗೇಜ್ಗಳನ್ನ ಇಟ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ. ಆ ಮಳೆ ನೀಲೋ ಯಾವ್ದೇ ಲಕ್ಷಣ ಕಾಣ್ತಿಲ್ಲ. ಲಗೇಜ್ ಎಲ್ಲ ಲಗೇಜ್ ಕೌಂಟರ್ ಇಟ್ವಿ. ಈಗ ಮಳೆ ವಾಪಸ್ ಓಡ್ಕೊಂಡು ಹೋಗ್ತಾ ಇದೀವಿ. ಯಾಕೆಂದ್ರೆ ಬೇಗ ದರ್ಶನ ಮಾಡ್ಕೋಬೇಕಾಗತ್ತೆ. ನಮ್ದು 7 o'clock ಮತ್ತೆ ಬಸ್ ಬುಕ್ಕಿಂಗ್ ಆಗಿರೋದ್ರಿಂದ ಬೇಗ ದರ್ಶನ ಮಾಡ್ಕೊಂಡು ಬೇಗ ಹೊರಡ್ಬೇಕು ನಾವು. ಚಪ್ಪಲಿ ಬಿಡೋಕ್ಕೋಸ್ಕರ ಹೊಡೋಗ್ತಾ ಇದೀವಿ. ಚಪ್ಪಲಿ ಹಾಕೊಂಡ್ ಬಿಟ್ಟಿದೀವಿ ಚಪ್ಪಲಿ ಕೌಂಟರ್ ಹತ್ರ. ಎಷ್ಟು ದೊಡ್ಡದಿದೆ ಅಂದ್ರೆ ಕ್ಯಾಪ್ಚರ್ ಆಗಲ್ಲ, ಅಷ್ಟು ಹೈಟ್ ಆಗಿದೆ ಟೆಂಪಲ್ ಅಲ್ಲಮ್ಮ. ಇನ್ ದೇವಸ್ಥಾನಕ್ಕೆ ಹೋಗೋ ದಾರಿ ನಮ್ಮ ತಂದೆ ಶಿವಪ್ಪ ಕಾಣ್ತಾ ಇದ್ದಾರೆ. ಮುರುಡೇಶ್ವರ ಕ್ಷೇತ್ರಕ್ಕೆ ಹೋಗೋದು ತುಂಬ ಜನರ ಕನಸಾಗಿರ್ತದೆ. ಯಾರ್ಯಾರ ಕ್ಷೇತ್ರ ದರ್ಶನ ಮಾಡಿಲ್ಲ, ನಮ್ಮ ವಿಡಿಯೋ ಮೂಲಕ ನೀವು ದರ್ಶನ ಮಾಡ್ಕೋಬಹುದು. ಮತ್ತು ಆ ತಂದೆ ಪರಶಿವನ ಬಳಿ ನಾನು ಇಲ್ಲಿಂದ ಬೇಡ್ಕೊತೀನಿ, ನಮ್ಮ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಒಳ್ಳೇದಾಗ್ಲಿ ಅಂತ. ಗರ್ಭಗುಡಿಯಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಮೇನ್ ನಟರಾಜಂದು ಮೂರ್ತಿ ಇದೆ, ಫುಲ್ ಟೆಂಪಲ್. ಅಲ್ಲ ಕುಂಕುಮ ಹಚ್ತಾ ಇದ್ರೆ ನೀವ್ ಹಚ್ಕೊಂಡ್ರ? ನೋಡ್ರಿ ಹಚ್ಚಿರೋದು ಹರಿತಾ ಐತೆ ನನಗೆ ಹಚ್ಚಿರ್ತಾರ. ಚೆನ್ನಾಗಿಲ್ಲ ದೇವಸ್ಥಾನ. ಮಗ ಮುಂಚೆ ಎಲ್ಲ ಬಂದಿದ್ರ ದೇವಸ್ಥಾನಕ್ಕೆ? 3 ಸತಿ 4 ಸತಿ. ಎಷ್ಟನೇ ಸತಿ ಬರ್ತಾ ಇರೋದು ದೇವಸ್ಥಾನಕ್ಕೆ? 4ನೇ ಸತಿ. ಮಗ ನೀನು? 4ನೇ ಸತಿನ? ನೀನ್ ಎಷ್ಟು ಸತಿ ಬಂದಿದ್ಯಾ? 2ನೇ ಸಲನಾ? ನೀವ್ ಎಷ್ಟು ಸತಿ ಬರ್ತಾ ಇರಮ್ಮ ದೇವಸ್ಥಾನಕ್ಕೆ? 3ನೇ ಪಂಥಿ ಅಂದವರೆ 3ನೇ ಬಾರಿ. ಹೇಗೆ ಅನ್ಸುತ್ತೆ ದೇವಸ್ಥಾನ ಪ್ರತಿ ಸತಿ ಬಂದಾಗ ನಿಮ್ಗೆ? ಏನಾದ್ರು ಅರ್ಕೆ ಗಿರ್ಕೆ ಏನಾದ್ರು ಬೇಡ್ಕೊಂಡಿದ್ರ ದೇವಸ್ಥಾನದಲ್ಲಿ? ಏನಾದ್ರು ಯಾವಾಗಾದ್ರು ಏನು ಬೇಡ್ಕೊಂಡಿದ್ರ? ಹರಕೆ ಬೇಡ್ಕೊಂಡ್ರೆ ಏನೂ ಆಗಲ್ಲ, ಸುಮ್ನೆ ಬಂದು ಹೋದ್ರೆ ಏನೋ ಒಂದ್ ಆಯ್ತದೆ. ಯಾವತ್ತೂ ಹರಕೆ ಬೇಡ್ಕೋಬಾರ್ದು. ಎಲ್ರು ಈ ದೇವಸ್ಥಾನ 2-3 ಸತಿ ನೋಡೋರಂತೆ. ಬಟ್ ನಾನು ಈ ದೇವಸ್ಥಾನ ಫಸ್ಟ್ ಸತಿ ಬಂದಿರೋದು. ತುಂಬಾ ಚೆನ್ನಾಗಿ ಮಾಡಿದಾರೆ ಎಲ್ಲ, ಬೆಳ್ಳಿ ಕೋಟೆ ಮಾಡಿದಾರೆ ಎಲ್ಲ. ರಥ ಇದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ. ತುಂಬಾ ವರ್ಷಗಳ ಆಸೆ ಇತ್ತು ಬರ್ಬೇಕು ಅಂತ. ಇವಾಗ ಕರ್ಸ್ಕೊಂಡಿರೋದು ಶಿವ. ಸ್ಕೂಲ್ ಕಾಲೇಜ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಆದರೆ ಅಲ್ಲಿ ಪ್ರಸಾದ ಮತ್ತು ಸೇವೆಗಳಿಗೆ ನೀವೇನಾದರೂ ತಗೋಬೇಕಾದ್ರೆ ನೀವು ಕ್ಯಾಶ್ನ ಕ್ಯಾರಿ ಮಾಡಬೇಕಾಗುತ್ತೆ. ಫೋನ್ ಪೇ ಮತ್ತು ಗೂಗಲ್ ಪೇ ಒಳಗಡೆ ಅಲೌಡ್ ಇಲ್ಲ. ಡಾಕ್ಟರ್ RN ಶೆಟ್ಟಿ ಅಂತ ಇವರೇನೆ ಮುರುಡೇಶ್ವರ ಟೆಂಪಲ್ ನ ನಿರ್ಮಾತೃ. ಅಂದ್ರೆ ದೇವಸ್ಥಾನ ಕಟ್ಟಿ ಈ ರಾಜಗೋಪಾಲ ವ್ಯಕ್ತಿ ಮೇಲಿಂದ ವ್ಯೂ ನೋಡ್ತೀನಿ ಅಂದ್ರೆ ದೊಡ್ಡವ್ರಿಗೆ 30 ರೂಪಾಯಿ ಟಿಕೆಟ್ ಇದೆ, ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಇದೆ. ನೀವು ಬೇಕಾದ್ರೆ ಹೋಗಂದ್ರೆ ಹೋಗ್ಬೋದು. ಅಲ್ಲಿ ಮೇಲೆ ಹೋಗೋಣ ಬೇಡ ಶಿವನ ಹತ್ರ? 1 hour ಟೈಮ್ ಇದೆ. ಇನ್ನು 50 ವರ್ಷ ಆದ್ಮೇಲೆ ಹೋಗೋಣ. ಅಲ್ಲ ಟ್ರೈ ಮಾಡು. 50 ವರ್ಷ ಆದ್ಮೇಲೆ ಹೋಗೋಣ ಬಿಡು. ನಿನ್ನ ಶಿವಪ್ಪನ ಹತ್ರ ಹೋಯ್ತು ಅಂತ ಹೇಳ್ತಾ ಇದೀಯಾ? ದೇವಸ್ಥಾನ ದರ್ಶನ ಮಾಡ್ಕೊಂಡು ಎಲ್ರು ಆಚೆ ಬಂದ್ವಿ. ನಾವಮ್ಮ ಏನೋ ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಅಂತಿದ್ದಾರೆ. ಏನ್ ಬೇಕಮ್ಮ? ಏನ್ ತಗೊಂತೀಯ? ಯಾವ್ದು ಇದರದ? ಇದನ್ ತಗೊಂತೀಯಾ? ಎಷ್ಟು ಚಿಕ್ಕ ಚಿಕ್ಕ ಶಂಕರ ಮಾಡಿದಾರ ನೋಡಮ್ಮ. ಬೆಣ್ಣೆ ತರ ಮಾಡಿದಾರೆ ಶಂಕರಲ್ಲಿ. ಶಂಕರ ಇದಾವ ಮನೇಲಿ, ಇದೆಯಲ್ಲ ಆಲ್ರೆಡಿ ಸೇಮ್ ಇದೆ ಶಂಕರ ಅಲ್ವಾ? ಸ್ಪೆಲ್ಲಿಂಗ್ಸ್ಗಳು ನಿಲ್ಸಿಲ್ವಿ. ಇದು ಟೀ ಕಪ್ ಇಡೋದಕ್ಕೆ
ಹಾ 100 ಕೊಡು ಸರಿ ಚೇಂಜು ಆಗಿದೆ. ಇಲ್ಲಿ ಶಾಪಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಕಪ್ಪೆ ಚಿಪ್ಗಳು ಮತ್ತೆ ಚಿಕ್ಕ ಸಣ್ಣ ಪುಟ್ಟ ಶಂಖಗಳಿಂದ ಕೆಲವೊಂದು ಐಟಮ್ಗಳು ಮಾಡಿದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಅದು ಬಿಟ್ರೆ ಮಾಮೂಲಿ ಪ್ಲಾಸ್ಟಿಕ್ ಐಟಮ್ಗಳಿದಾವೆ, ಅದು ರೆಗ್ಯುಲರ್ ಎಲ್ಲ ಕಡೆ ಸಿಗುತ್ತೆ, ಅಷ್ಟೇನು ಬರ್ತಿಲ್ಲ. ಫೈನಲಿ ನಾವು ಶಾಪಿಂಗ್ ಮುಗಿತು. ಬಟ್ ಅವ್ರಿಗೇನು ಅಂತ ಐಟಮ್ಗಳು ಇಷ್ಟ ಆಗ್ಲಿಲ್ಲ, ಅಂದ್ರೆ ಅವ್ರೇನು ಪ್ಲಾನಿಂಗ್ ಇಟ್ಕೊಂಡು ಪರ್ಚೇಸ್ ಮಾಡಕ್ಕೆ ಆ ಥರ ಸಿಗ್ಲಿಲ್ಲ. ಆದ್ರೆ ನಮ್ಮ ಅಕ್ಕಂಗೋಸ್ಕರ ಕೈ ಶಂಖದಲ್ಲಿ ಮಾಡಿರೋ ಒಂದು ಬ್ರಾಸ್ಲೆಟ್ ತಗೊಂಡು, ಚಿಕ್ಕ ಬ್ರಾಸ್ಲೆಟ್ಗಳನ್ನ ತಗೊಂಡು, ಚೆನ್ನಾಗಿದೆ. ಅದು ಚಿಕ್ಕದಿತ್ತು ಬಟ್ ನಮ್ಗೆ ಇಷ್ಟ ಆಯ್ತು, ಅದನ್ನೇ ಪರ್ಚೇಸ್ ಮಾಡಿದೀವಿ. ಜಾಸ್ತಿ ನಮ್ಗೆ ಇಷ್ಟ ಆಗೋ ಥರ ಐಟಮ್ಗಳೇನಿಲ್ಲ ಇಲ್ಲಿ. ಕಂಪ್ಲೀಟ್ ಆಗಿ ಮುರುಡೇಶ್ವರ ಕ್ಷೇತ್ರನ ಇಂಪ್ರೂವ್ಮೆಂಟ್ ಮಾಡಿರೋ ಅಂದ್ರೆ ಆರ್.ಎನ್. ಶೆಟ್ಟಿ ಅವರೇ. ಯಾಕಂದ್ರೆ ಇಲ್ಲಿ ಸ್ಕೂಲ್ಸ್ಗಳಾಗ್ಲಿ, ಹೋಟೆಲ್ಸ್ಗಳಾಗ್ಲಿ, ದೇವಸ್ಥಾನ ಇಂಪ್ರೂವ್ಮೆಂಟ್ಗಳಾಗ್ಲಿ, ರೋಡ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀನ್ ಕುಡಿಯೋ ಬಾಯಲಾಕು ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತ ಹೇಳಾಡು ಹೆಂಗದೆ ಸೋಡಾ ನೋಡೋ ಮನೆ ಹೇಗಿರುತ್ತೆ ಸೋಡಾ. ಸ್ವೀಟ್ ಹೇಳಿದ್ದ ಚೆನ್ನಾಗಿದೆ ಹೇಗಿದೆ ನಮ್ಮ ಸೋಡಾ? ಮೊನ್ನೆದು ನಿನ್ನೆ ನಮ್ಮ ಶಾಕು ಬಸ್ ಬರಿಗೆ ಟೈಮ್ ಇರೋದ್ರಿಂದ ಬಜ್ಜಿ ತಗೊಂಡ್ ತಿಂತಾ ಇದೀವಿ ಅಲ್ಲೇನೆ. ನಡ್ಕೊಂಡು ಬಸ್ ಸ್ಟಾಪ್ ವರ್ಗೂ ಬಂದ್ವಿ. ಮಗ ಇಲ್ಲಿ ಕಾಲ್ ಮಾಡಿದ ಡ್ರೈವರ್ಗೆ, ಮಾಡಿದ್ದೆ ಇನ್ನು ಬಡ್ಕಳ ಹತ್ರ ಅವನಂತೆ. ಎಷ್ಟೊತ್ತಾಗತ್ತೆ ಇನ್ನ? 7 ಗಂಟೆ ಕರೆಕ್ಟ್ ಆಗಿ ಬರ್ತಾನೆ. 6:45 ಆಗಿದೆ, 7 ಗಂಟೆ ಬಸ್ ಬರ್ತಂತ. ಬಸ್ ಸ್ಟಾಪ್ ಹತ್ರ ವೇಟ್ ಮಾಡ್ತಾ ಇದ್ವಿ. ಎಲ್ರಿಗೂ ಕೂಡ ನಮ್ಮ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಚಾನಲ್ ಮೇಲೆ ಹೇಗೆ ಇರಲಿ.